ನನಗೆ ಟ್ರೋಲ್ ಮಾಡಿದ್ರು ಇನ್ನೂ ತುಂಬಾ ಖುಷಿ. ಪಬ್ಲಿಕ್ ಒಳಗೆ ಇಲ್ಲಿ ಇಷ್ಟು ಜನ ಇದ್ದಾರೆ. ಲೈಫ್ ಇಸ್ ನಾಟ್ ಸೇಫ್ ಫಾರ್ ಎವ್ರಿ ಒನ್. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಈಗ ಒಂದು ಟ್ವಿಸ್ಟ್ ಇದೆ. ನನ್ನ ಫ್ರೆಂಡ್ ಬಂದಿದ್ದಾನೆ, ಅವ್ನ ಗಾಡಿ ಸರ್ವಿಸ್ ಮಾಡ್ಸಕ್ ಹೋಗ್ತಾ ಇದ್ದೀವಿ. ಅವನಿಗೆ ಇವತ್ತು ಏನಾದರೂ ಮಾಡಿ ಬಿರಿಯಾನಿ ಹಾಕ್ತೀನಿ. ತುಂಬ ಚಾಲಕಿ ಅವನು ಆ್ಯಕ್ಚುಲಿ, ಆದರೂ ಟ್ರೈ ಮಾಡ್ತೀನಿ. ನೋಡೋಣ ಬಿರಿಯಾನಿ ಊಟಕ್ಕೆ ಏನಂತಾನೆ ಕೇಳೋಣ. ಲೆಟ್ಸ್ ಗೋ. ಹಾಯ್ ಫ್ಯಾಮ್, ಫೈನಲಿ ನಮ್ಮ ಫ್ರೆಂಡ್ ಬಂದಿದ್ದಾನೆ, ಹೊಸ ಗಾಡಿ ತಗೊಂಡಿದ್ದಾನೆ. ತುಂಬಾ ಒಳ್ಳೆ ವ್ಯಕ್ತಿ. ನಿಜವಾಗ್ಲೂ ಹಿಂಗ್ ಹೇಳ್ಬೇಕಂತ ನನಗೆ ಪದಗಳೇ ಸಾಲ್ತಾ ಇಲ್ಲ. ಲೈಫ್ ತುಂಬಾ ಜಾಲಿ, ತುಂಬಾ ಖುಷಿಯಾದ ವಾತಾವರಣ ಇದೆ. ಖುಷಿಯಾಗಿದೆ ಲೈಫು. ಹೀಗೆ ಇರ್ಲಿ ಅಂತ ಒಂದು ಕಡೆ ಆಶೀರ್ವಾದನೂ ಐತಿ. ಹಾಗೆ ಒಂದ್ ವಿಚಾರ, ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬೇಡಿ. ಲೈಕ್ ಒಂದ್ ಸಬ್ಸ್ಕ್ರೈಬ್ ಆಗ್ತಿ. ಲೈಕ್ ನಿಮ್ ಇಷ್ಟ, ಬಟ್ ಒಂದ್ ಸಬ್ಸ್ಕ್ರೈಬ್ ಆಗ್ತಿ. ಹೇಗಿದೆ ಅದ್ಭುತ ಪ್ರಕೃತಿ, ವಾತಾವರಣ ಎಷ್ಟು ಸಕ್ಕತ್ತಾಗಿದೆ ಅಂತಂದ್ರೆ ವೆದರ್ ಬೆಳಿಗ್ಗೆ ವಾತಾವರಣ. ಅಂಗಡಿಗೆ ಹೋಗ್ತಾ ಇದೀವಿ, ತುಂಬಾ ವೆಹಿಕಲ್ಸ್ ಏನೂ ಶಬ್ದ ಇಲ್ಲ. ನೆನಪಿದೆಯೇ ಮೊದಲ ನೋಟ, ನೆನಪಿದೆಯೇ ಮೊದಲ ಸ್ಪರ್ಶ, ನೆನಪಿದೆಯೇ ಮತ್ತನು ತಂದ ಆ ಮೊದಲ ಚುಂಬನ. ಹೆಲ್ಮೆಟ್ ಧರಿಸಿ ಹೈವೇ. ಡೋಂಟ್ ಫರ್ಗೆಟ್ ಟು ವೇರ್ ದ ಹೆಲ್ಮೆಟ್ ವೈಲ್ ರೈಡಿಂಗ್ ದ ಬೈಕ್ಸ್ ಆರ್ ಎನಿಥಿಂಗ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅದೇ ಭೂಮಿ ಅದೇ ಬಾನು, ಈ ನಯನ ನೂತನ. ಫೈನಲಿ ಶೋರೂಮ್ ಹತ್ರ ಬಂದ್ವಿ. ಕೂದಲೆಲ್ಲ ಕೆದರಿದೆ, ಹೆಲ್ಮೆಟ್ ಪ್ರಭಾವ ನೋಡಿ ಎಷ್ಟು ಸೀರಿಯಸ್ ಆಗಿ ಬರಿತಾ ಇದ್ದಾನೆ. ಅವನ್ ಮೈ ತಗೊಳ್ತಾನೆ ಇಲ್ಲ ಗೊತ್ತಿಲ್ಲ. ನಿಜವಾಗ್ಲು ಗಾಡಿನ ಮಾತ್ರ ತುಂಬಾ ನೀಟಾಗಿ ಹಿಡ್ಕೊಂಡಾಗ ಟ್ರೈ ಮಾಡ್ತಾನೆ. ಆಬ್ವಿಯಸ್ಲಿ ಗಾಡಿ ಹುಡುಗಿಯರಿಗಿಂತ ಎಮೋಷನ್ ಅಲ್ವಾ. ಹಾಯ್, ಗಾಡಿಗಳು ಆಲ್ರೆಡಿ ಹೋಗ್ತಾ ಇದಾವೆ ಸರ್ವಿಸ್ಗೆ. ನಮ್ದು ಹೋಗಿದೆ ಒಳಗೆ. ಬಂದಾದ್ಮೇಲೆ ಈ ನಾಯ್ಸ್ ಪೊಲ್ಯೂಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಗ ಟ್ರೋಲ್ ಮಾಡ್ತಾರೆ ನಿನ್ನ ಅಂತ ಇದ್ದಾನೆ. ನನಗೆ ಟ್ರೋಲ್ ಮಾಡಿದ್ರು ಇನ್ನೂ ತುಂಬಾ ಖುಷಿ. ಅವ್ರ ಆಶೀರ್ವಾದ ಇತ್ತಪ್ಪ ಅಂದ್ರೆ ಬೆಳವಣಿಗೆ ಬೇಗ. ಏನಂತೀರಾ? ಹೌದಾ, ಒಂದು ಆಸನೊಂದು 1000 ಕೋಟಿ ಬೇಕು. ಮಗ ಹೆಂಗೆ ಪೂರ್ತಿ ಹೊಡಿತದ ನೋಡ್ರಿ ಇಲ್ಲಿ ಒಣ್ಣಗೆ. ಫೈನಲಿ ಸರ್ವಿಸ್ ಆಗಿ ರೈಡ್ ಹೊಂಟಿದೆ ಗಾಡಿ. ಅದ್ರ ಒಂದಂತ್ರ ನಿಜ, ಲೈಫ್ ಒಳಗೆ ಏನೇ ಮಾಡ್ಬೇಕಂತ ಅನ್ಸಿದ್ರೆ ಆ ಮೂಮೆಂಟ್ ಅಲ್ಲಿ ಮಾಡ್ರಿ. ಇದು 2 ವರ್ಷದ ಹಿಂದೆ ನಾನ್ ಮಾಡ್ಬೇಕಂತ ಅನ್ಕ, ಬಟ್ ಸ್ಟಿಲ್ ಆಗಿದ್ದಿಲ್ಲ. ಏನೋ ಗೊತ್ತಿಲ್ಲ, ಆಗಿದ್ದಾಗ್ಲಿ ಮಾದಪ್ಪನ ಜಾತ್ರೆ ಅಂದ್ ಇವಾಗ ಸ್ಟಾರ್ಟ್ ಮಾಡಿದೀವಿ. ನೋಡೋಣ ಎಲ್ಲಿಗೆ ಬಿಡುತ್ತೋ ಗೊತ್ತಿಲ್ಲ. ಬಟ್ ನೀವ್ ಏನಾದ್ರು ಮಾಡ್ಬೇಕಂತ ಅನ್ಸಿದ್ರೆ ಇವತ್ ಸ್ಟಾರ್ಟ್ ಮಾಡಿ. ನನ್ ವಿಡಿಯೋಸ್ ತಗೊಂಡೋಗಿ ನಿಮ್ಮ ಇದ್ರೊಳಗೆ ಹಾಕೊಳ್ರಿ, ನಿಜವಾಗ್ಲೂ ಬೇಜಾರಿಲ್ಲ, ಎಂತನಿಲ್ಲ. ಕಾಪಿನ ನಂದ್ರೊಳಗೆ ಯಾವ ಕಾಪಿ ರೈಟ್ಸ್ ಇರಲ್ಲ, ಏನಿರಲ್ಲ. ಹೋಗಿ ನನ್ನ ವಿಡಿಯೋಸ್ನೇ ನಿಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದಾದ್ರೆ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ. ಏನ್ ಒಟ್ಟು ಇವತ್ತು ಸ್ಟಾರ್ಟ್ ಮಾಡಿ. ನನ್ನ ಅಕೌಂಟ್ ಒಳಗೆ ನಿಜವಾಗ್ಲೂ ಒಂದು 5-6 ಜನ ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರೋದು. ಏನ್ ಬಾಳ ಇಲ್ಲ, ವ್ಯೂಸ್ ಏನ್ ಹೋಗಲ್ಲ 30-40. ಡೋಂಟ್ ಎಸಿಟೇಟ್ ಟು ಎನಿಥಿಂಗ್. ಪಬ್ಲಿಕ್ ಒಳಗೆ ಮಾತಾಡೋದ್ ಕಲಿಬೇಕು ನೀವು, ಅವಾಗ್ಲೇ ಗೆಲ್ಲೋದು. ಫೈನಲಿ ಗಾಡಿ ರೆಡಿ ಆಯ್ತು, ಸರ್ವಿಸ್ ಮಾಡ್ಸ್ಕೊಂಡು ಹೊರಗೆ ಬಂದು ನಿಂತಿದ್ದಾಳೆ. ವೆಲ್ಕಮ್ ಬ್ಯಾಕ್. ಗಾಡಿ ಸರ್ವಿಸ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದೆ. ಒಂದು ಸುಂದರವಾದಂತ ಗಾಜಿನ ಮನೆ, ದಾವಣಗೆರೆಗೆ ತುಂಬಾ ಫೇಮಸ್. ತೋರಿಸ್ತೀನಿ ನಿಮಗೆ ಒಳಗೆ. ಗ್ಲಾಸ್ ಹೌಸ್ ಎಷ್ಟು ಅದ್ಭುತ ಅಂತಂದ್ರೆ, ನನ್ ಗೆಳೆಯ ಟಿಕೆಟು ಅವನೇ ತಗ್ಸ್ತಾನೆ, ಬಿರಿಯಾನಿನ ಅವನೇ ಕೊಡಿಸ್ತಾನೆ. ನಿಜವಾಗ್ಲು ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದೀನಿ. ಓಕೆ, ನನಗೆ ಮಾತೆ ಬರ್ತಾ ಇಲ್ಲ ನಿಜವಾಗ್ಲು. ನೋಡ್ರಿ ಅಲ್ಲಿ ಟಿಕೆಟ್ ಅವನೇ ತಗೊಳ್ತಾ ಇದ್ದಾನೆ. ನಾನ್ ಕೊಡ್ತೀನಿ ಅಂತ ಹೋದೆ, ಬೇಡಪ್ಪ ನಾನೇ ಕೊಡ್ತೀನಿ ಅಂತಂದ. ಕೊಡುವ ಗೆಳೆಯ
ಒಂದು ಮಾತಿಗೆ ಆತರ ಹೇಳ್ತೀನಿ, ನನ್ ಕೈಯಿಂದ ಯಾವತ್ತೋ ಒಂದು ಖರ್ಚೆ ಮಾಡ್ಸಿಲ್ಲ ಇವತ್ತಿನವರೆಗೂ. ಅದೊಂದು ಲೈಫ್ ಲಾಂಗ್ ತುಂಬಾ ನೆನಪಲ್ಲಿ ಇಟ್ಕೊಳ್ಳೋ ಅಂತ ವಿಚಾರ. ಒಳಗೋಗಿ ತೋರಿಸ್ತೀನಿ ಬನ್ನಿ. ಲೈಫ್ ಅನ್ನೋದು ಯಾರಿಗೂ ಒಂದೇ ತರ ಇರೋದಿಲ್ಲ. ಬಿ ಕೈಂಡ್ ವಿತ್ ಎವ್ರಿ ಒನ್. ಗ್ಲಾಸ್ ಹೌಸ್ ತೋರಿಸ್ತೀನಿ. ತುಂಬಾ ಅದ್ಭುತವಾದಂತ ಪ್ರದೇಶ. ಒಳಗೇನು ತೋರಿಸ್ತೇನೆ ಏನಿದೆ ಅಂತ. ಯಾರಾದ್ರೂ ಮನಃಶಾಂತಿ, ಪೀಸ್, ನೆಮ್ಮದಿ ಅಂತ ಇದ್ರೆ ಬನ್ನಿ. ತುಂಬಾ ಒಳ್ಳೆ ವ್ಯಕ್ತಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪದೇ ಪದೇ ಯಾಕೆ ಹೇಳ್ತಿದೀನಿ ಅಂತ ಬೇಜಾರಾಗಿ ಹೋಗ್ಬೇಡ್ರಿ. ಆ ತರ ಅಂತ ವ್ಯಕ್ತಿ ಎಷ್ಟು ಹೇಳಿದ್ರು ಸಾಲಲ್ಲ ಆ ವ್ಯಕ್ತಿ ಬಗ್ಗೆ. ನೋಡಿ ಇಲ್ಲಿನ ಚಿತ್ರೀಕರಣ ಹೆಂಗಿದೆ, ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಒಳಗೆ ಹೋಗ್ತಾ ಇದೀವಿ. ದೊಡ್ಡವರೆಲ್ಲ ಕೂತಿದ್ದಾರೆ. ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ. ನಮಗೆ ಯಾಕೆ ಅಲ್ವಾ ಪರರ ಚಿಂತೆ, ಏನಂತೀರ? ನಮ್ಮ ಪಾಡಿ ನಾವು ತುಂಬ ಅಮಾಯಕರು ಹುಡುಗರು, ಅದಕ್ಕೆ ಆ ಸೈಡ್ ಹೋಗಲಿಲ್ಲ, ಈ ಸೈಡ್ ಬಂದ್ವಿ ಬೇಡ ಅಂತ. ಇವನಿದಾನಲ್ಲ ಬೇರೆ ಥರ ಹುಡುಗ, ಒಂದಲ್ಲ ಅಂದ್ರೆ 9 ಅನ್ನಂಗೆ ಜಾಲಿ ಜಾಲಿ. ಚೆನ್ನಾಗಿದೆ. ಮಗ ಎಷ್ಟು ಅಂತ ಮಗ ಒಳಗೆ ಬರೋಕ್ಕೆ ಫೀಸ್? ಒಬ್ರಿಗೆ 20 ರೂಪಾಯಿ ಇದೆ ಫೀಸು. ಬಂದು ಫ್ಯಾಮಿಲಿ ಸಮೇತ ಕೂತ್ಕೊಂಡು 1 ಅವರ್ 2 ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ. ಬನ್ನಿ ಈ ಸೈಡ್ ಬಂದಾಗ ದಾವಣಗೆರೆ. ಅಮ್ಮ ಅವರು ಫೋಟೋ ತೆಗಿಯಕ್ಕೆ ಹೇಳಿದ್ರು. ಹುಡುಗ ಫೋಟೋ ತೆಗಿತಾವನೆ. ಗೆಳೆಯ ತೆಗೆದು ಬರ್ತಾ ಇದ್ದೇನೆ. ಎಲ್ಲರೂ ಹುಡುಗಿಯರ ಜೊತೆ ಬಂದ್ರೆ ನಾನು ಇವನ ಜೊತೆ ಬಂದಿದ್ದೀನಿ. ಒನ್ ಡೇ ಪಿಕ್ನಿಕ್ ಇಲ್ಲ, ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಬರ್ಲಿಕ್ಕೆ, ಅವ್ರಿಗೆ ಆಡ್ಲಿಕ್ಕೆ ಎಲ್ಲಾ ತರದ್ದು ಆಕ್ಟಿವಿಟೀಸ್ ಇದಾವೆ. ತುಂಬಾ ಚೆನ್ನಾಗಿದಾವೆ ನೋಡಿ. ಮಕ್ಕಳ ಜೊತೆಗೆ ಮಕ್ಕಳಾಗಿ ಅವರ ಟೀಚರ್ಸ್ ಆಗ್ಲಿ ಪೇರೆಂಟ್ಸ್ ಆಗ್ಲಿ ಆಡ್ತಾ ಇದ್ದಾರೆ. ಇದೆಯಲ್ವಾ ನೆಮ್ಮದಿ. ಇದ್ರ ಹಿಂಭಾಗ ಕೆರೆ ಇದೆ. ಫೈನಲ್ ವ್ಯೂ ಈ ತರ ಇದೆ ನೋಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಒನ್ ಡೇ ಪಿಕ್ನಿಕ್ಗೆ ತುಂಬಾ ಸೂಟಬಲ್ ಆಗಿರುವಂತ ಪ್ಲೇಸ್. ಸಖತ್ತಾಗಿದೆ, ಬಂದು ಹೋಗಿ ಒಂದ್ಸಲ. ಒಂದು ಖುಷಿ ವಿಚಾರ, ಲೈಫ್ ದೇವ್ರು ನಮ್ಮನ್ನ ಹೆಂಗಿಟ್ಟಿದ್ದಾನೆ ಅಂತ. ಅದ್ರ ಸೇಮ್ ಪಿಕ್ಚರ್. ಲೈಫ್ ಈಸ್ ನಾಟ್ ಸೇಮ್ ಫಾರ್ ಎವ್ರಿ ಒನ್. ಬಿ ಕೈಂಡ್ ವಿತ್ ಎವ್ರಿ ಒನ್. ಬಿ ಹಂಬಲ್. 2 ಪಿಕ್ಚರ್ ಇಲ್ಲೇ ಇದಾವೆ. ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಲೈಫ್ ಅಲ್ವಾ. ಫೈನಲಿ ನೋಡ್ಕೊಂಡು ಗ್ಲಾಸ್ ಹೌಸ್ನ ವಾಪಸ್ ಹೋಗ್ತಾ ಇದ್ದೀವಿ. ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವ್ಲಾಗ್. ಬಟ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮಾಡೋದು ಮರಿಬೇಡ್ರಿ. ಅದು ಮೇನ್ ಥಿಂಗ್ ಆ್ಯಕ್ಚುಲಿ. ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಚಾನಲ್ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಟ್ಯಾಗ್ ಮಾಡಿರಿ, ನಾವು ಮಾಡ್ತೀವಿ. ವಿ ವಿಲ್ ಗ್ರೋ ಟುಗೆದರ್. ಏನಂತೀರ? ನಮ್ಮ ಹುಡುಗ ನಾನಲ್ಲ, ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ. ಅಂತೂ ಮಗ ಮಾತು ಕೊಟ್ಟಿದ್ದು ತಪ್ಪಿಲ್ಲ. ಅಲ್ಲಿ ಬಿರಿಯಾನಿ ತಾನಕ್ಕೆ ನಿಂತಿದ್ದಾನೆ. ಅಂತೂ ಬಿರಿಯಾನಿ ಪಾರ್ಸಲ್ ತಗೊಂಡ್ವಿ. ಇನ್ನೇನು ತಿನ್ನೋದೇ. ಫೈನಲಿ ಗಾಯ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿತ್ತು ಇವತ್ತು. ಐ ಹೋಪ್ ಯು ಆಲ್ ಎಂಜಾಯ್. ಇಲ್ಲಿ ಇಷ್ಟು ಜನ ಇದ್ದಾರೆ. ಇದು ಪಬ್ಲಿಕ್ ಏರಿಯಾದೊಳಗೆ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಒಂದು ಪಾಯಿಂಟ್ ಎಸಿಸ್ಟೇಷನ್ ಅನ್ನೋದು ಇಲ್ಲ. ಗೊತ್ತಿಲ್ಲ ಯಾರು ಏನು ಅನ್ಕೊಳ್ತಿದ್ದಾರೇನೋ. ನೀವು ಸ್ಟಾರ್ಟ್ ಮಾಡ್ಬೇಕಂತಂದರೆ ನೀವು ಸ್ಟಾರ್ಟ್ ಮಾಡಿ. ನನ್ನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಕೌಂಟ್ ಹಾಕಿ. ಬಾಯ್, ಟೇಕ್ ಕೇರ್. ಅಷ್ಟೇ.